ಜನವರಿ 26 ನಮ್ಮ ದೇಶದ ಅತ್ಯಂತ ಮಹತ್ವದ ದಿನವಾಗಿದ್ದು ಈ ದಿನವೇ ಭಾರತೀಯ ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ. ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸ್ವಾತಂತ್ರ್ಯ, ಸಮಾನತೆ ಹಾಗೂ ನ್ಯಾಯವನ್ನು ಒದಗಿಸಿದ್ದಾರೆ ಎಂದು ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಅವರು ಹೇಳಿದರು. ಪುರಸಭೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಹಕ್ಕು ಮತ್ತು ನ್ಯಾಯ ಒದಗಿಸುವಲ್ಲಿ ಸಂವಿಧಾನ ಪ್ರಮುಖ ಪಾತ್ರ ವಹಿಸಿದೆ ಎಂದರು. ಡಾ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ನಮ್ಮ ಜೀವನದಲ್ಲಿ ಶಿಸ್ತು, ಸ್ವಾತಂತ್ರ್ಯ ಮತ್ತು ಸಮಾಜದ ಮೂಲ ತತ್ವಗಳಾಗಿ ಮಾರ್ಗದರ್ಶನ ನೀಡುತ್ತಿವೆ. ಪ್ರತಿಯೊಬ್ಬರೂ ಸಂವಿಧಾನವನ್ನು ಗೌರವಿಸುವ ಸಂಕಲ್ಪ ಮಾಡಬೇಕು, ಕಾನೂನನ್ನ ಪಾಲಿಸಿ ಎಲ್ಲರನ್ನ ಸಮಾನವಾಗಿ ಕಾಣುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಅವರು ಕರೆಯನ್ನ ನೀಡಿದರು. ಸಂವಿಧಾನ ಶಿಲ್ಪಿಯಾದ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಎಲ್ಲರಿಗೂ ಸಮಾನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯ ತಂದುಕೊಟ್ಟರು. ಅವರು ಅಸಮಾನತೆಯ ವಿರುದ್ಧ ಎಲ್ಲರಿಗೂ ಸಮಾನವಾದ ನ್ಯಾಯ ಒದಗಿಸುವಲ್ಲಿ ಮಾಡಿದಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ನಮ್ಮಲ್ಲಿ ಶಿಸ್ತು, ಸ್ವಾತಂತ್ರ್ಯ ಮತ್ತು ಸಮಾನತೆಯ ಮೂಲವಾಗಿದೆ. ಈ ಗಣರಾಜ್ಯೋತ್ಸವದಿಂದ ನಾವು ಸಂವಿಧಾನವನ್ನು ಗೌರವಿಸುವ ಸಂಕಲ್ಪ ಮಾಡಿ ಕಾನೂನನ್ನು ಗೌರವಿಸಿ ಎಲ್ಲರಿಗೂ ಸಮಾನವಾಗಿ ನ್ಯಾಯ ದೊರಕುವಂತೆ ಮಾಡಬೇಕು ಎಂದು ಹೇಳುತ್ತಾ ಪುರಸಭೆ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್ ಹಾಗೂ ಸದಸ್ಯ ಬಿ ಗಿರೀಶ್ ಮಾತನಾಡಿ, ಸಾಮಾನ್ಯವಾಗಿ ಯಾವುದೇ ಹಬ್ಬ ಬಂದಾಗ ಜಾತಿ, ಜನಾಂಗ, ಧರ್ಮ ಎಂದು ವಿಭಜನೆ ಕಾಣಿಸುತ್ತದೆ. ಆದರೆ ಗಣರಾಜ್ಯೋತ್ಸವ ಮಾತ್ರ ಎಲ್ಲ ಜಾತಿ, ಜನಾಂಗ, ಧರ್ಮಗಳನ್ನು ಮೀರಿ ದೇಶದ ಪ್ರತಿಯೊಬ್ಬರೂ ಒಂದಾಗಿ ಆಚರಿಸುವ ರಾಷ್ಟ್ರೀಯ ಹಬ್ಬವಾಗಿದೆ. ಈ ದಿನ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರನ್ನು ಸ್ಮರಿಸುವ ದಿನವಾಗಿದ್ದು, ಸಂವಿಧಾನದ ದೃಢ ಅಡಿಪಾಯದ ಮೂಲಕವೇ ನಾವೆಲ್ಲರೂ ಇಂದು ಶಾಂತಿ, ಸೌಹಾರ್ದ ಮತ್ತು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗಿದೆ. ಪ್ರತಿಯೊಬ್ಬ ನಾಗರಿಕನು ಸಂವಿಧಾನವನ್ನು ಗೌರವಿಸುವ ಕಾರ್ಯ ಮಾಡಬೇಕು. ಭಾರತವು ಪ್ರಜಾಪ್ರಭುತ್ವ ದೇಶ ಎಂಬ ಅರಿವು ನಮ್ಮಲ್ಲಿರಬೇಕು. ಗಣರಾಜ್ಯೋತ್ಸವದ ಮಹತ್ವ ಮತ್ತು ಸಂವಿಧಾನದ ಮೌಲ್ಯಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. 150 ಸಭೆಗಳನ್ನು ನಡೆಸಿ ಅವರು ಕಾಲಾವಕಾಶ ಕೊಟ್ಟಿದ್ದು 8 ತಿಂಗಳುಗಳು. ಅವರು 150 ಸಭೆಗಳನ್ನು ನಡೆಸಿ 10 ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಮತ್ತು ಅದಕ್ಕೆ ನಿರ್ದಿಷ್ಟವಾದ ಸಂವಿಧಾನದ ಆಯ್ದ ಕೆಲವು ನಿಯಮಗಳನ್ನೆಲ್ಲ ವ್ಯಾಪ್ತಿಯೊಳಗೆ ತಂದು 2 ತಿಂಗಳು ಮುಂಚೆ ಅಂದರೆ 1956ರ ನವೆಂಬರ್ಗೆ ಅವ್ರಿಗೆ 25 ಸಂಪೂರ್ಣ ಭಾರತ ಸ್ವಾತಂತ್ರ್ಯ ಕೊಡಲಿ ಅಥವಾ ಬಿಡಲಿ 1930 ನವೆಂಬರ್ 26ರಲ್ಲೇ ಭಾರತಕ್ಕೆ ಸ್ವರಾಜ್ಯ ಅಂತ ಹೆಸರಿನಲ್ಲಿ ಸ್ವಾತಂತ್ರ್ಯ ಘೋಷಣೆ ಮಾಡಿರುತ್ತೆ. ಆ ದಿನವೇ ಗುರುತಿನಾಗಿ ಇಟ್ಕೊಂಡು 1950 ಜನವರಿ 26ರಂದು ಸಂವಿಧಾನವನ್ನು ಈ ದೇಶಕ್ಕೆ ಅರ್ಪಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಯಾಗಿ ಬಸವರಾಜು ಶಿಗ್ಗಾವಿ ಹಾಗೆ ಸದಸ್ಯರಾದ ಅಕ್ರಮ್, ಜಮೀಲಾ, ತೌಫಿಕ್, ಸೌಮ್ಯ, ಆರೋಗ್ಯಾಧಿಕಾರಿ ಲೋಹಿತ್, ಗೋಪಿ, ಜಯರಾಮ್, ಪೃಥ್ವಿ ಹಾಜರಿದ್ದರು.